ಪುತ್ತೂರು ವಿಧಾನಸಭಾ ಕ್ಷೇತ್ರದ 34 ನಿಕ್ಕಿಲಾಡಿ ಗ್ರಾಮದ ಕರ್ವೇಲಿನಲ್ಲಿ ಇವತ್ತು 110 ಕೆವಿಎ ಸಬ್ಸ್ಟೇಷನ್ನ ಶಂಕುಸ್ಥಾಪನಾ ಕಾರ್ಯಕ್ರಮದಲ್ಲಿ ಮಂಗಳೂರಿನ KPDCL ಇದರ SE ಆಗಿರುವಂಥ ಚೈತನ್ಯ ಅವರೇ, KPDCL ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಶ್ರೀನಾಥ್ ಅವರೇ, ಮೆಸ್ಕಾಮ್ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ರಾಮಚಂದ್ರ ಅವರೇ, ACC ಆಗಿರುವಂಥ ಅವಿನಾಶ್ ಅವರೇ, ಪುತ್ತೂರು ಉಪ್ಪಿನಂಗಡಿ AE ಆಗಿರುವಂಥ ನಿತಿನ್ ಅವರೇ, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದಂಥ ಉಮರಾಜ್ ಶೆಟ್ಟಿ ಅವರೇ, UT ತೌಸಿಫ್ ಅವರೇ, ಡಾಕ್ಟರ್ ರಘು ಅವರೇ, ವಿಕ್ರಮ್ ಶೆಟ್ಟಿ ಅವರೇ, ಅನಿ ಮ್ಯಾನೇಜರ್ಸ್ ಅವರೇ, ಗಣೇಶ್ ರಾಜ್ ಅವರೇ, ತನಿಯ ಪೂಜಾರಿ ಅವರೇ, ನಜೀರ್ ಮಠ ಅವರೇ, ಆಸ್ಕರ್ ಆಲಿ ಅವರೇ, ಅಬ್ದುಲ್ ಶಾಲಿಮಾರ್ ಅವರೇ, ಮಿತ್ರದಾಸ್ ರೈಗಳೇ, ಕಬೀರ್ ಕರ್ವೇಳ್ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಈ ಭಾಗದ ಬಂಧುಗಳೇ, ಬಹು ವರ್ಷದ ಕನಸು ನಿಕ್ಕಿಲಾಡಿಯಲ್ಲಿ 110 ಕೆವಿಯ ಸಬ್ಸ್ಟೇಷನ್ ಆಗಬೇಕಂತ ಈ ಹಿಂದೆ ಉಪ್ಪಿನಂಗಡಿಯಲ್ಲಿ ಆಗಬೇಕಂತ ಜಾಗ ರಿಸರ್ವ್ ಮಾಡಿತ್ತು. ಆನಂತರ ಅಲ್ಲಿ ಜಾಗದ ತೊಂದರೆ ಆದ ನಂತರ ಕರುವೇಲಿನಲ್ಲಿ ಇದಕ್ಕೆ 3.5 ಎಕರೆ ಜಾಗವನ್ನು ನಿಗದಿ ಮಾಡಿ ಸರಕಾರಕ್ಕೆ ಒತ್ತಡ ತರುವ ಮುಖಾಂತರ ಆದಷ್ಟು ಬೇಗ ಈಗ ಈ 110 ಕೆವಿಯ ಸಬ್ಸ್ಟೇಷನನ್ನು ಇವತ್ತಿಲ್ಲಿ 32 ಕೋಟಿ ರೂಪಾಯಿಗಳಲ್ಲಿ ಶಿಲಾನ್ಯಾಸವನ್ನು ಸರ್ಕಾರದಿಂದ ಅನುಮೋದನೆ ತಂದು ಇವತ್ತು ಶಿಲಾನ್ಯಾಸ ಮಾಡುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಇದರಿಂದ ನಮ್ಮ ಉಪ್ಪಿನಂಗಡಿ ಈ ಭಾಗ ಬಜತ್ತೂರು, ಉಪ್ಪಿನಂಗಡಿ ಮತ್ತು ಕೊಯಿಲ, ಹಿರೇಬಂಡಾಡಿ, ಪೆರ್ನೆ, ಅದರಲ್ಲೂ ಮುಖ್ಯವಾಗಿ ನಮ್ಮ ಪುತ್ತೂರು ಉಪ್ಪಿನಂಗಡಿ ಬಹುಗ್ರಾಮ ಕುಡಿಯುವ ನೀರು ಏನಿದೆ ಅದಕ್ಕೆ 24 ಗಂಟೆ 24 ಅವರ್ಸು ಪವರ್ ಈಗ ಕೊಡಲಿಕ್ಕೆ ಆಗ್ತಾ ಇಲ್ಲ. 1 ಗಂಟೆ ಶಟ್ ಡೌನ್ ಆದರೆ ಅಲ್ಲಿ ನೀರು ಸರಬರಾಜಲ್ಲಿ ಸುಮಾರು 4 ರಿಂದ 5 ಗಂಟೆಯ ವ್ಯತ್ಯಾಸಗಳು ಬರ್ತದೆ. ಅಂದರೆ ಒಂದು ದಿವಸದ ವ್ಯತ್ಯಾಸ 2-3 ಗಂಟೆ ಪವರ್ ಶಟ್ ಡೌನ್ ಆದರೆ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದೆಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕಿದ್ರೆ ಇವತ್ತು ನಿಕ್ಕಿಲಾಡಿಯಲ್ಲಿ ಶಿಲಾನ್ಯಾಸಗೊಂಡಂಥ 32 ಕೋಟಿ ರೂಪಾಯಿಯ ಈ ಸಬ್ಸ್ಟೇಷನಿಂದ ಈ ಭಾಗದ ಎಲ್ಲ ತೊಂದರೆಗಳು ಪರಿಹಾರ ಆಗ್ತದೆ. ಇವತ್ತು ಇಡೀ ಪುತ್ತೂರಿಗೆ ನೀರು ಸರಬರಾಜು ಆಗುವಂಥದ್ದು, ನಾವು 24 ಗಂಟೆ ಕೂಡ ನೀರಿನ ಸರಬರಾಜನ್ನು ಮಾಡ್ತೇವೆ ಅನ್ನೋ ಭರವಸೆಯನ್ನು ಜನರಿಗೆ ಕೊಟ್ಟಿದ್ದೀವಿ. ಆದರೆ ನೀರಿನ ವ್ಯವಸ್ಥೆಗೆ ಎಲ್ಲ ವ್ಯವಸ್ಥೆಗಳು ಇದೆ, ಸರಿಯಾದ ಕರೆಂಟ್ 24 ಅವರ್ಸು ಆನ್ಲೈನ್ ಪರ್ಫೆಕ್ಟ್ ಕರೆಂಟ್ ಸಿಗದ ಕಾರಣ ಅಲ್ಲಿ ವ್ಯತ್ಯಾಸಗಳು ಕಂಡುಬರುವುದು ನಮಗೆಲ್ಲ ಗೊತ್ತಿರುವಂತಹ ಸಂಗತಿ. ಇನ್ನು 1 ವರ್ಷದಲ್ಲಿ ಇವರಿಗೆ 18 ತಿಂಗಳ ಸಮಯಾವಕಾಶ ಇದೆ. ಆದ್ದರಿಂದ ಅಧಿಕಾರಿಗಳಿಗೆ ಹೇಳಿದ್ದಾರೆ, ಇದಕ್ಕೇನು ಲೈನ್ ಎಳಿಲಿಕ್ಕೆ ಏನು ತೊಂದರೆಗಳಿಲ್ಲ, ಇದನ್ನು 1 ವರ್ಷದಲ್ಲಿ ಮುಗಿಸಿಕೊಡ್ತೇವೆ ಅನ್ನೋ ವಿಚಾರವನ್ನು ಹೇಳಿದ್ದಾರೆ. ಆ ಪ್ರಕಾರ ಪುತ್ತೂರಿನ ಅಭಿವೃದ್ಧಿಗೆ, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಗೆ ಬರೀ ರಸ್ತೆಗಳು ಮಾತ್ರ ಮಾಡಿದರೆ ಸಾಕಾಗುವುದಿಲ್ಲ. ಅದಕ್ಕೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಏನೇನು, ಸರಿಯಾದ ಕರೆಂಟಿನ ವ್ಯವಸ್ಥೆ, ಸರಿಯಾದ ರಸ್ತೆಗಳ ವ್ಯವಸ್ಥೆ, ಸರಿಯಾಗಿ ಕುಡಿಯುವ ನೀರಿನ ವ್ಯವಸ್ಥೆ, ಸರಿಯಾದ ಡ್ರೈನೇಜಿನ ವ್ಯವಸ್ಥೆ, ಇದೆಲ್ಲ ಇದ್ದರೆ ಮಾತ್ರ ಆ ನಗರ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಒಂದು ಕಡೆಯಿಂದ ಇದನ್ನೆಲ್ಲ ಸಮತೋಲನದಲ್ಲಿ ಮುಂದುವರಿಸಿಕೊಂಡು ಹೋದರೆ ಅದು ಪುತ್ತೂರಿನ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡ್ತದೆ. ಮುಂದಿನ ಸುಮಾರು 25 ವರ್ಷಗಳಿಗೆ ಇದು ಮತ್ತು ಇನ್ನೊಂದು ಅಲಂಕಾರಿನಲ್ಲಿ ಇವಾಗಲೇ ಒಂದು ಸಬ್ಸ್ಟೇಷನ್ ಆಗಲಿಕ್ಕಿದೆ. ಅದಕ್ಕೆ ಆ ಕಡೆ ಮಾಡಾವಿಂದ ಲೈನ್ ಕನೆಕ್ಟ್ ಮಾಡಬೇಕು ಅನ್ನೋ ಉದ್ದೇಶ ಸರ್ಕಾರದಿಂದ ಇತ್ತು, ಅದು ಆಗುವುದಿಲ್ಲ ಅನ್ನುವ ಅಲ್ಲಿ ಜಾಗದ ತೊಂದರೆ ಮತ್ತು ಲೈನ್ ಎಳಿಲಿಕ್ಕೆ ಜಾಗ ರಿಸರ್ವ್ ಆಗಿದೆ. ಆದರೆ ಲೈನ್ ಎಳಿಲಿಕ್ಕೆ ಫಾರೆಸ್ಟ್ ಎಲ್ಲ ತೊಂದರೆ ಇಡೋದ್ರಿಂದ ಇಲ್ಲಿಂದ ಅಲ್ಲಿಗೆ ಕನೆಕ್ಟ್ ಮಾಡಿದರೆ ಅತ್ಯಂತ ವೇಗದಿಂದ ಅದು ಕೂಡ ಆಗುವಂಥ ಕೆಲಸವನ್ನು ಆಗ್ತದೆ. ಮುಂದಿನ ದಿವಸಗಳಲ್ಲಿ ಸರ್ಕಾರಕ್ಕೆ ಒತ್ತಡ ತಂದು ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮುಂದಿನ ದಿವಸದಲ್ಲಿ ಮಾಡ್ತೇವೆ. ಆ ಸಬ್ಸ್ಟೇಷನ್ ಕನೆಕ್ಟ್ ಆದರೆ ಬಹುಶಃ ಪಾರ್ಟ್ ಆಫ್ ಸುಳ್ಯ ಮತ್ತು ನಮ್ಮ ಆ ಭಾಗದ ಎಲ್ಲ ಕಾಂಚನ, ಕಡಬ ಆ ಭಾಗಗಳಿಗೆಲ್ಲ ನಿರಂತರ ಕರೆಂಟ್ ಸಿಗುವಂಥ ವ್ಯವಸ್ಥೆಗಳು ಆಗ್ತದೆ. ಮುಂದಿನ ದಿವಸಗಳಲ್ಲಿ ಇದನ್ನು 1 ವರ್ಷದಲ್ಲಿ ಲೋಕಾರ್ಪಣೆ ಮಾಡಿ
ಈ ಭಾಗದಲ್ಲೇನು ಪವರ್ ಪ್ರಾಬ್ಲಮ್ಸ್ ಇದೆ ಅವರಿಗೆ ಎಲ್ಲ ತೊಂದರೆಗಳನ್ನು ಸರಿ ಮಾಡುವಂಥ ಕೆಲಸಗಳನ್ನು ಮಾಡ್ತದೆ. ಇವತ್ತು ಶಿಲಾನ್ಯಾಸ ಮಾಡಿದಂಥ ಈ ಕಾಮಗಾರಿ ಅತ್ಯಂತ ಬೇಗದಿಂದ ಆಗಿ ಲೋಕಾರ್ಪಣೆ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಎಲ್ರಿಗೂ ಶುಭ